ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಗ್ರೇಪ್ ಬಂಚ್ ತೋರಿಸಿದ್ದೆ. ಟ್ರೈ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ನಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೋಡ್ರಿ. ಇವತ್ತು ನಾನು ನಿಮಗೆ ಫ್ಲವರ್ ಬಂಚ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಂಕರೇಜ್ ಮಾಡಿ. ಈಗ ಸ್ಟಾರ್ಟ್ ಮಾಡೋಣ. ನಾನು ಪ್ಯಾಲೆಟ್ಗೆ ಪರ್ಷಿಯನ್ ಬ್ಲೂ, ಕ್ರಿಮ್ಸನ್ ಲೇಕ್, ಆಮೇಲೆ ಸ್ಯಾಪ್ ಗ್ರೀನ್ ಹಾಕೊಂಡಿದ್ದೀನಿ. ವೈಲೆಟ್ ಕಲರ್ ಹೇಗೆ ಬರುತ್ತೆ ಅನ್ನೋದನ್ನು ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ. ನೀವು ಮೇಲೆ ಐ ಬಟನ್ನಲ್ಲಿ ಹೋದರೆ ಸಿಗುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ನಾವು ಡ್ರಾ ಮಾಡ್ಕೊಳ್ಳೋ ಕೆಲಸ ಇಲ್ಲ, ಈಸಿಯಾಗಿ ಹಾಗೆ ಕಲರ್ ತೊಗೊಂಡೇ ಡೈರೆಕ್ಟ್ ಫ್ಲವರ್ ಮಾಡ್ಬೋದು. ತೋರಿಸ್ತೀನಿ ನೋಡಿ. ನಾನೀಗ ವೈಲೆಟ್ ತೊಗೊಂಡಿದ್ದೀನಿ. ಈಗ ಡಾರ್ಕಾಗಿ ಫಸ್ಟು ಹಾಕ್ಕೋಬೇಕು ಈ ರೀತಿ. ಆಮೇಲೆ ಬ್ರಷ್ನ ವಾಶ್ ಮಾಡಿಕೊಂಡು ಎಕ್ಸ್ಟ್ರಾ ನೀರನ್ನೆಲ್ಲ ತೆಕೊಂಡ್ಬಿಡ್ಬೇಕು ಬಟ್ಟೆಯಿಂದ. ಆಮೇಲೆ ಈ ರೀತಿ ಮಾಡ್ಕೋಬೇಕು. ಅದೇ ಬ್ರಷಲ್ಲಿರೋ ಇದರಿಂದನೇ ಕಲರಿಂದನೇ ಸಾಕು ಈ ರೀತಿ ಮಾಡ್ಕೋಬೇಕು. ಶೇಡ್ ಮಾಡ್ದಂಗೆ ಆಗುತ್ತೆ. ಒಂದು ಪೆಟಲ್ಲು ಡಾರ್ಕ್, ಒಂದು ಪೆಟಲ್ಲು ಲೈಟು, ಆ ಥರ ಬರುತ್ತೆ. ಈಗ ಮತ್ತೆ ನಾನು ಡಾರ್ಕ್ ತೊಗೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಳಿ. ಮತ್ತು ಬ್ರಷ್ ವಾಶ್ ಮಾಡಿಕೊಂಡು ಎಕ್ಸ್ಟ್ರಾ ನೀರು ತೆಕ್ಕೊಂಬಿಟ್ಟು ಬಟ್ಟೆಯಿಂದ ಒತ್ತಿ ತೆಗೆದುಬಿಡಿ. ಆಮೇಲೆ ಈ ರೀತಿ ಮಾಡ್ಕೊಳ್ಳಿ. ಇದು 3 ಅಥವಾ 4 ಎಷ್ಟು ಬೇಕಾದರೂ ಮಾಡ್ಕೋಬೋದು ಪೆಟಲ್ಸ್ನ. ಈಗ ನಾನು ಬ್ರಷಲ್ಲಿರೋ ಪೇಂಟಿಂದನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಾರ್ಕ್ ಕೊಡಬೇಕು ಅಂದಾಗ ಸ್ವಲ್ಪ ಅದ್ದುಕೊಂಡು ಈ ಎಡ್ಜ್ಗೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ಎಡ್ಜ್ಗೆ ಹಾಕ್ಕೊಂಡು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಈ ರೀತಿ ಸೇರಿಸಿ ಇದಕ್ಕೆ ಕೆಳಗಡೆ ಈ ರೀತಿ ಫ್ಲವರ್ನ ನೀಟ್ ಮಾಡಿ. ಈ ರೀತಿ ಹೀಗೇ ಫ್ಲವರ್ಸ್ ಅಲ್ಲಲ್ಲಿ ಹಾಕೊಳ್ಳೋದು. ಈಗ ಕ್ರಿಮ್ಸನ್ನಲ್ಲಿ ಮಾಡ್ತೀನಿ. ಡೈರೆಕ್ಟ್ ಕ್ರಿಮ್ಸನ್ನ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಈಗ ಡಾರ್ಕಾಗಿ ಮಾಡ್ಕೊಳ್ಳೋದು. ಫಸ್ಟು ಈ ರೀತಿ ಹಾಕ್ಕೊಳ್ಳಿ. ಬ್ರಷ್ನ ವಾಶ್ ಮಾಡಿಕೊಂಡು ಅದನ್ನು ಈ ರೀತಿ ಮಾಡ್ಕೊಳ್ಳಿ. ಇನ್ನೊಂದು ಪೆಟಲ್ ಮಾಡೋಣ. ಡಾರ್ಕ್ ಬೇಕು ಅಂದರೆ ಸ್ವಲ್ಪ ಪೇಂಟ್ ತಗೊಂಡು ಬ್ರಷ್ನ ವಾಶ್ ಮಾಡಿಕೊಂಡು ಈ ರೀತಿ ಇಲ್ಲಿ ಕೆಳಗೆ ಈ ರೀತಿ ಸೇರಿಸಿ, ಈ ಕಡೆನೂ ಅದೇ ರೀತಿ ಮಾಡಿ. ಡಾರ್ಕ್ ತಗೊಂಡಿದ್ದೀನಿ. ಈಗ ಬ್ರಷ್ನ ವಾಶ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ತಕ್ಷಣ ಮರ್ಜ್ ಮಾಡಿಬಿಡ್ಬೇಕು. ತುಂಬ ಹೊತ್ತಾದರೆ ಅಲ್ಲಿ
ಲೈನ್ಸ್ ಕೂತ್ಬಿಟ್ಟಂಗೆ ಆಗುತ್ತೆ, ಲೈನ್ಸ್ ಕಾಣಬಾರ್ದು. ಈ ರೀತಿ ಎಳ್ಕೊಂಬಿಡಿ. ಬ್ರಷಲ್ಲಿ ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ ನಾನು, ಪೇಂಟ್ ತಗೊಂಡಿಲ್ಲ. ಈ ರೀತಿ ಮಾಡ್ಕೊಳ್ಳೋಣ. ಈಗ ನಾನು ಬ್ರಾಂಚಸ್ ಹಾಕ್ತೀನಿ. ಸ್ಯಾಪ್ ಗ್ರೀನ್ ತೊಗೊಂಡಿದ್ದೀನಿ ನಾನು. ಈಗ ಲೀವ್ಸ್ ಮಾಡೋಣ. ಈ ರೀತಿ ತಿನ್ನಾಗಿ ಹಾಕೋಣ. ಇಲ್ಲಿ ತಿಕ್ಕಾಗಿ ಬರಲಿ, ಹೋಗ್ತಾ ಹೋಗ್ತಾ ತಿನ್ನಾಗಲಿ. ಇಲ್ಲಿ ಕೆಳಗೆ ಬರ್ತಾ ಬರ್ತಾ ತಿಕ್ಕಾಗಬೇಕಾಗುತ್ತೆ. ಈಗ ಫ್ಲವರ್ದು ಒಣಗಿರುತ್ತೆ, ಕೇಲಿಗೆ ಸಾಕೋಣ. ಈ ರೀತಿ ರಿವರ್ಸ್ ವಿ ಶೇಪ್ ಹಾಕೊಳ್ಳಿ 3. ಆಮೇಲೆ ಇದು 3 ಹೀಗೆ ಜಾಯಿನ್ ಮಾಡಿ, ಕೆಳಗಡೆ ಈ ರೀತಿ ಜಾಯಿನ್ ಮಾಡಿ. ನೋಡಿ, ಮಧ್ಯೆ ಒಂದು ವಿ ಶೇಪು, ಈ ಕಡೆ ಒಂದೊಂದು ವಿ ಶೇಪ್ ಹಾಕೊಳ್ಳಿ. ಇದು ತುಂಬಿಸ್ಬಿಡೋಣ ಪೇಂಟಲ್ಲಿ. ಈಗ ಇದನ್ನ ಇದೇ ರೀತಿ ಎಲ್ಲ ಫ್ಲವರ್ಗೂ ಮಾಡೋಣ. ಲೆಮನ್ ಎಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಎಲೆ ಪಕ್ಕನೆ ಒಂದು ಲೈನ್ ಹಾಕಿ ಈ ಥರ ಎಲ್ಲದಕ್ಕೂ ಹಾಕ್ಬೇಡಿ, ಎಲ್ಲೋ ಒಂದೊಂದಕ್ಕೆ ಹಾಕಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ಲವರ್ ಬೆಂಚ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ ನೋಡಿ, ಕಾಮೆಂಟ್ಸ್ ಮಾಡಿ, ಯಾರ್ಯಾರು ಹೆಂಗೆ ಬಂದಿದೆ, ಹೆಂಗಾಯ್ತು ಅಂತ ನನಗೆ ತಿಳಿಸ್ತಾ ಇರಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಹೊಸ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.